ಪ್ರತಿಷ್ಠಾಪನೆ ಬಗ್ಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಪ್ರಸನ್ನಾನಂದ ಕಟ್ಟಿಯವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಟ್ಟಿಯವರೇ ನಮಸ್ಕಾರ. ನಮಸ್ಕಾರ. ಪ್ರಸನ್ನಾಚಾರ್ಯ ಕಟ್ಟಿ ಅಂತ. ಹಲೋ. ಪದ್ಮನಾಚಾರ್ಯ ಕಟ್ಟಿ. ದಯವಿಟ್ಟು ಅಯೋಧ್ಯೆಯಿಂದ ಮಾತಾಡ್ತಾ ಇದ್ದೀನಿ. ಪದ್ಮನಾಚಾರ್ಯ ಕಟ್ಟಿಯವರೇ, ಈಗ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ 22ನೇ ತಾರೀಕು. ಅದಕ್ಕಿಂತ ಮೊದಲು ಇದೀಗ ಆ ರಾಮಲಲ್ಲನ ಚಿತ್ರ ಅನಾವರಣಗೊಂಡಿದೆ. ಕೆಲವರು ಹೇಳ್ತಾರೆ ಅದು ಕಣ್ಣಿಗೆ ಬಟ್ಟೆ ಕಟ್ಟದೇ ಇರುವಂಥದ್ದು, ಪ್ರಾಣ ಪ್ರತಿಷ್ಠಾಪನೆ ಆದ ನಂತರವೇ ಅದನ್ನು ನೋಡಬೇಕು, ಹೀಗೆಲ್ಲ ಇರುತ್ತೆ. ಆಧ್ಯಾತ್ಮಿಕ ಚಿಂತಕರಾಗಿ ಏನು ಹೇಳ್ತೀರಿ ಗುರುಗಳೇ? ಅದೇನಂದ್ರೆ ವಿಷಯವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸಂಸ್ಕಾರಗಳು ಶುರುವಾದ ನಂತರದಲ್ಲಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಬೇಕು. ಸಂಸ್ಕಾರದ ಪೂರ್ವದಲ್ಲೇ ತೆಗೆದಿರ್ತಕ್ಕಂಥ ಭಾವಚಿತ್ರ ಅದೇನಾದ್ರೂ ಆಗಿದ್ರೆ ದಟ್ ಈಸ್ ಗುಡ್, ಅದೇನು ಪರವಾಗಿಲ್ಲ. ಯಾವಾಗ ನಾವು 16, 17ನೇ ತಾರೀಕಿಂದ ಮೂರ್ತಿಗೆ ಸಂಸ್ಕಾರಗಳಂತ ಶುರು ಮಾಡ್ತಾರೆ, ಅಧಿವಾಸಗಳು ಅಂತ, ಜಲಾಧಿವಾಸ, ಧಾನ್ಯಾಧಿವಾಸ ಮತ್ತು ಎಲ್ಲ ಅಧಿವಾಸಗಳನ್ನ ಮಾಡ್ತಾ ಬರ್ತಾರೆ. ಅದಕ್ಕೆ ಸಪ್ತ ತಾಡನ ಛೇದನ ಘನ ದೋಷ ಪರಿಹಾರಾರ್ಥಂ ಅಂತ ಮಾಡ್ತಾರೆ. ಆ ಪ್ರತಿಮೆಯನ್ನ ಶಿಲ್ಪಿ ಕೆತ್ತುವಾಗ ಅದಕ್ಕೆ ಹೊಡೆದಿರ್ತಾರೆ, ಬಡಿದಿರ್ತಾರೆ. ಅದಕ್ಕೆ ಬೇರೆ ಬೇರೆ ಶಿಲ್ಪಿಯ ಅಂಗಾಂಗಗಳು ಸ್ಪರ್ಶ ಆಗಿರ್ತದೆ. ಅವುಗಳೆಲ್ಲ ದೋಷ ಪರಿಹಾರಾರ್ಥವಾಗಿ ಒಂದಿಷ್ಟು ಪ್ರಕ್ರಿಯೆಗಳಿರ್ತದೆ. ಅಗ್ನುತ್ಕಾರಣ ಅಂತ ಮಾಡ್ತಾರೆ. ವಿಶೇಷವಾಗಿ ವೇದ ಮಂತ್ರದಲ್ಲಿ, ಋಗ್ವೇದದಲ್ಲಿ ಬರತಕ್ಕಂತಹ ಒಂದು ವಿಶೇಷ ಅಗ್ನುತ್ಕಾರಣ ಕ್ರಮ ಅಂತಕ್ಕಂಥದ್ದು ಉಂಟು. ಅಗ್ನಿಸಪ್ತಿಂ ವಾಜಂಬರಂ ಧಾದಾತ್ಯಗ್ನಿರ್ವೀರಂ ಶ್ರುತ್ಯಂ ಕರ್ಮನಿಷ್ಠಾಂ ಅಗ್ನೇರೋದಸಿ ವಿಚರಸ್ತ ಮಂಜನ್ ಅಗ್ನೇರ್ ನಾರಿ ವೀರಕುಕ್ಷಿಂ ಪುರಂಧೀಂ ಅಂತ ಹೀಗೆಲ್ಲ ಸಂಸ್ಕಾರಗಳು ಪ್ರಾರಂಭ ಆಗುತ್ತೆ. ಸಂಸ್ಕಾರಗಳ ಪೂರ್ವದಲ್ಲಿ ತೆಗೆದಿರುವ ಭಾವಚಿತ್ರವಾದರೆ ಅದು ಪರವಾಗಿಲ್ಲ, ದೋಷಕರ ಅಲ್ಲ. ಸಂಸ್ಕಾರಗಳು ಪ್ರಾರಂಭವಾದ ನಂತರದಲ್ಲಿ ಮಧ್ಯದಲ್ಲಿ ನೇತ್ರೋನ್ಮಿಲನ ಅಂತ ಮಾಡ್ತಾರೆ. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಇಡ್ತಾರೆ. ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಆಗುವವರೆಗೂ ಕೂಡ ತೆಗೆಯುವುದು ಶಾಸ್ತ್ರವಿಹಿತ ಅಲ್ಲ. ಆದರೆ ಈ ಭಾವಚಿತ್ರ ಇವಾಗೆಲ್ಲ ಕಡೆ ಏನು ಹರಿದಾಡ್ತಾ ಇದೆ, ಕಣ್ಣಿಗೆ ಬಟ್ಟೆ ಇಲ್ಲದೆ ಇರತಕ್ಕಂಥ ಭಾವಚಿತ್ರ, ಇದು ಏನಾದರೂ ಸಂಸ್ಕಾರದ ಪೂರ್ವದಲ್ಲಿ ತೆಗೆದಿದ್ರೆ ಅದು ದೋಷಕರ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಹಲೋ. ಆಮೇಲೆ ಗುರುಗಳೇ, ಅದರಲ್ಲಿರುವಂಥ ಬೇರೆ ಬೇರೆ ಚಿತ್ರಣಗಳು, ಹನುಮ, ಗರುಡ, ದೇವಿಯ ಚಿತ್ರ, ಕಮಲದ ಚಿತ್ರ, ಶಂಖಚಕ್ರ, ಇವೆಲ್ಲವನ್ನು ವಿವರಿಸಬಹುದಾ? ಏನು ದ್ಯೂತಕ, ಏನು ಸೂಚನೆ ಅದು? ಬಹಳ ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಇಲ್ಲಿ 2 ಕ್ರಮಗಳಿರ್ತದೆ ಶಾಸ್ತ್ರದಲ್ಲಿ, ಆರೋಹಣ ಮತ್ತು ಅವರೋಹಣ ಅಂತ. ಕೆಳಗಡೆಯಿಂದ ಮೇಲ್ಭಾಗಕ್ಕೆ ತಿಳಿದುಕೊಂಡು ಹೋಗೋದಾ ಅಥವಾ ಮೇಲ್ಭಾಗದಿಂದ ಕೆಳಭಾಗಕ್ಕೆ ತಿಳಿದುಕೊಂಡು ಬರೋದಾ ಅಂತ ಒಂದು ಉಪಕ್ರಮವನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ನಾವು ಕೆಳಗಡೆಯಿಂದ ನೋಡ್ತಾ ಹೋಗೋಣ. ನೀವು ಹೇಳಿದ ಹಾಗೆ ಏನಂದ್ರೆ, ಅಲ್ಲಿ ಮೊದಲೇದಾಗಿ ಯಾವುದೇ ಸ್ತ್ರೀ ದೇವತಾ ಚಿತ್ರಗಳು ಪ್ರತಿಮೆಯಲ್ಲಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಹೆಣ್ಣು ದೇವತೆಗಳ ಚಿತ್ರ ಅಲ್ಲಿ ಇಲ್ಲ. ಮೊದಲೇದಾಗಿ ಭಗವಂತ ಏನ್ ನಿಂತಿದ್ದಾನಲ್ಲ, ಅದು ಬಂದ್ಬಿಟ್ಟು ಕಮಲದ ಮೇಲೆ ನಿಂತಿದ್ದಾನೆ ಭಗವಂತ. ಆ ಕಮಲನಾಭ ಅಂತಾನೆ ಭಗವಂತನಿಗೆ ಕರೀತಾರೆ. ಆ ನಿಟ್ಟಿನಲ್ಲಿ ಕಮಲದ ಮೇಲೆ ಪಾದವನ್ನು ಇಟ್ಟು ನಿಂತಿರ್ತಕ್ಕಂತಹ ಭಗವಂತನ ಪಾದ ಸ್ಪರ್ಶದಿಂದಲೇನೆ, ಪಾದದ ದರ್ಶನದಿಂದಲೇನೆ ನಮ್ಮ ಪಾಪಗಳೆಲ್ಲ ಮುಕ್ತಿಯಾಗಿ ಹೋಗುತ್ತೆ. ಎಂಥ ಪಾವನ ಪಾದಗಿಂತೂ ಜಗದಿ ಕೇಳೆ ಪಂಚದೋಳಿಹ ಕುರುಪತಿಯನುರುಳುಹಿದ ಎಂಥ ಪಾವನ ಪಾದವೋ ಎಂಬುದಾಗಿ ದಾಸರು ವಿಶೇಷವಾಗಿ ಆ ಪಾದದ ವರ್ಣನೆಯನ್ನೇ ಮಾಡ್ತಾರೆ. ಬೇರೆಯವ್ರಿಗೆಲ್ಲ ವ್ಯಕ್ತಿಗಳಲ್ಲಿ ವ್ಯಕ್ತಿಯ ಅಥವಾ ವ್ಯಕ್ತಿಯ ಗುಣಗಳ ವರ್ಣನೆ ಮಾಡಬೇಕು. ಭಗವಂತನ ಪ್ರತಿಯೊಂದು ಅಂಗಾಂಗವನ್ನು, ಪ್ರತಿಯೊಂದು ಅವಯವವನ್ನು ಕೂಡ ಭಗವಂತನ ಸಾನ್ನಿಧ್ಯಕ್ಕೆ ಸಮಾನವಾಗಿ ವರ್ಣನೆ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಅದು ಪ್ರಭು ಶ್ರೀರಾಮಚಂದ್ರನಿಗೆ, ವಿಷ್ಣುವಿಗೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಮಲದ ಮೇಲೆ ನಿಂತಿರತಕ್ಕಂತಹ ಪೀಠ ಪ್ರಭಾವಳಿ ಅಂತ ಕರೀತಾರೆ, ಕೆಳಗಡೆಗೆ ಪಾಣಿಪೀಠ ಅಂತ ಕರೀತಾರೆ. ಅಲ್ಲಿ ಬಂದು ಕಮಲದ ಮೇಲೆ ಭಗವಂತ ಪಾದಗಳನ್ನು ಇಟ್ಟು ನಿಂತಿದ್ದಾನೆ. ಅಲ್ಲಿ ನೋಡಬಹುದು ಪ್ರತಿಮೆಯ ಬಲಭಾಗದಲ್ಲಿ ಹನುಮ ಇರತಕ್ಕಂಥದ್ದು. ವಿಶೇಷವಾಗಿ ಹನುಮಂತ ದೇವರಿಗೆ, ರಾಮದೇವರಿಗೆ ತ್ರೇತಾಯುಗದ ಒಂದು ವಿಶೇಷವಾದ ಸಂಬಂಧ. ಭಗವಂತಂದು ದಶಾವತಾರಗಳು ಇದ್ದರೂ ಕೂಡ ತ್ರೇತಾಯುಗದಲ್ಲಿ ರಾಮನ ಅವತಾರವನ್ನ ಹೇಳ್ತಾರೆ ಹೊರತು ಇನ್ನು ಬೇರೆ ವಿಷಯದಲ್ಲಿ ಬೇರೆ ಬೇರೆ ಇವಾಗ 10 ಅವತಾರಗಳನ್ನ ನಾವು ನೋಡ್ತೀವಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಈ ಎಲ್ಲ ಅವತಾರಗಳಿಗೂ ಪ್ರತ್ಯೇಕವಾದ ಯುಗಗಳು, ರೂಪಗಳು ಇಲ್ಲ. ರೂಪಗಳಿದೆ, ಯುಗಗಳಿಲ್ಲ ಪ್ರತ್ಯೇಕವಾಗಿ, ಸಂಪೂರ್ಣ ಯುಗ. ಆ ನಿಟ್ಟಿನಲ್ಲಿ ಈ ರಾಮಾವತಾರಕ್ಕೆ ಇರ್ತಕ್ಕಂಥದ್ದು. ಅಲ್ಲಿ ರಾಮನಲ್ಲಿರುವನೋ ಹನುಮನ್ನಲ್ಲಿ ಇಹುವನು,
ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಂಬುದಾಗಿ ಶಾಸ್ತ್ರ ಮತ್ತು ದಾಸರು ತಿಳಿಸಿರತಕ್ಕಂಥದ್ದನ್ನು ನಾವು ನೋಡಬೇಕು. ಹನುಮಂತ ದೇವರು ಅವರ ಅತ್ಯಂತ ಆತ್ಮೀಯ ಭಕ್ತರಾದ್ದರಿಂದ ಬಲಗಡೆ ಭಾಗದಲ್ಲಿ ಹನುಮಂತ ದೇವರಿದ್ದಾರೆ, ಇದು ಒಂದು ಭಾಗ. ಆ ಪ್ರತಿಮೆಯ ಎಡಭಾಗದಲ್ಲಿ ಗರುಡ ದೇವರಿದ್ದಾರೆ. ಗರುಡನಿಗೂ ರಾಮನಿಗೆ ಏನು ಸಂಬಂಧಪ್ಪ ಅಂದ್ರೆ, ಇಲ್ಲಿ ಏನು ರಾಮನ ಮೂಲ ವಿಗ್ರಹ ಇದೆ, ಬಾಲರಾಮನ ವಿಗ್ರಹ ಇದೆ, ಇದು ಸಾಕ್ಷಾತ್ ವಿಷ್ಣುವಿನ ರೂಪ, ನಾರಾಯಣನ ರೂಪ. ಮೂಲದಲ್ಲಿ ಯಾವಾಗಲೇ ಭಗವಂತ ಎಲ್ಲೇ ಅಡ್ಡಾಡಬೇಕಾದ್ರೂ ಕೂಡ, ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಭಗವಂತನಿಗೆ ವಾಹನ ಹನುಮಂತ ದೇವರು ಹೇಗೆ ಕರೆದುಕೊಂಡು ಹೋಗೋದು ಬರೋದು ಉಂಟೋ, ಅದೇ ಥರ ಗರುಡ ದೇವರಿಗೂ ಕೂಡ ಆ ವಿಕಾರವನ್ನ, ಆ ಸೇವಾ ಭಾಗ್ಯವನ್ನ ಭಗವಂತ ಕರುಣಿಸಿದ್ದಾನೆ. ಆ ಕಾರಣದಿಂದಾಗಿ ಗರುಡ ದೇವರಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ವಿಷದ ಬಾಧೆಗಳನ್ನ ನಿವೃತ್ತಿ ಮಾಡ್ತಾ ಇದ್ದಾರೆ ಗರುಡ ದೇವರು. ಅಂದ್ರೆ ರಾಮನಿಗೆ ಯಾವುದು ವಿಷಬಾಧೆ ಇಲ್ಲ, ಕಿಂತು ರಾಮನ ಭಕ್ತರಿಗೆ ಬರತಕ್ಕಂತಹ ವಿಷಬಾಧೆಯನ್ನ ನಿವೃತ್ತಿ ಮಾಡುವುದಕ್ಕಾಗಿಯೇನೆ ವಿಶೇಷವಾಗಿ ಗರುಡ ದೇವರನ್ನ ಅಲ್ಲಿ ಸ್ವೀಕಾರ ಮಾಡಿದ್ದಾರೆ. ಇದು ಒಂದು ಕ್ರಮ. ಇನ್ನ ಪ್ರತಿಮೆಯ ಬಲಭಾಗದಲ್ಲಿ ದಶಾವತಾರಕ್ಕೆ ಸಂಬಂಧಪಟ್ಟಂತಹ 5 ರೂಪಗಳಿದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಅಂತ. ಅಲ್ಲಿ ಒಂದೊಂದು ರೂಪಗಳನ್ನ ಶಾಸ್ತ್ರದಲ್ಲಿ ತಿಳಿಸ್ತಾ ಬಂದದ್ದು. ನಮೋಸ್ತು ಮತ್ಸ್ಯಾಲಯ ಲಯಾಬ್ಧಿಗಾಯ. ಮತ್ಸ್ಯ ರೂಪ ಯಾವಾಗ ತೆಗೆದುಕೊಳ್ತಾನೆ ಭಗವಂತ ಅಂದ್ರೆ ಲಯದ ಕಾಲದಲ್ಲಿ ತೆಗೆದುಕೊಳ್ತಾನೆ. ನಮೋಸ್ತು ಕೂರ್ಮಾಯ ಪಯೋಬ್ಧಿಗಾಯ. ಆ ಕ್ಷೀರಸಾಗರದ ಅಭಿಮಾನಿಯಾಗಿರ್ತಕ್ಕಂತಹ ಏನು ಭಗವಂತ ಇದ್ದಾನೆ, ಅವನು ಕೂರ್ಮ ರೂಪವನ್ನು ತೆಗೆದುಕೊಳ್ತಾನೆ. ನಮೋ ವರಾಹಾಯ ಧರಾಯ ಅಂತ. ಇಡೀ ಭೂಮಿಯನ್ನು ರಕ್ಷಣೆ ಮಾಡುವುದಕ್ಕೆ ವರಾಹ ರೂಪದಿಂದ ಬರ್ತಾ ಇದ್ದಾರೆ ಭಗವಂತ. ಅಂತಹ ವರಾಹ ದೇವರನ್ನ ಅಲ್ಲಿ ವಿಶೇಷವಾಗಿ ನಾವು ದರ್ಶನ ಮಾಡಿಕೊಳ್ಳಿಕ್ಕೆ, ನೆನೆಯಲಿಕ್ಕೆ ಭೂಮಿಯನ್ನ ನಾವು ಆಶ್ರಯ ಮಾಡಿಕೊಂಡಿದ್ದೇವೆ. ಆ ವರಾಹನ ಅನುಗ್ರಹ ನಮಗೆ ಬೇಕು ಅನ್ನೋದಕ್ಕೆ ತೆಗೆದುಕೊಂಡಿದ್ದಾರೆ. ಅದಾದ್ಮೇಲೆ ಬರ್ತಕ್ಕಂತಹ ರೂಪವೇ ನರಸಿಂಹ ರೂಪ. ಆ ನರಸಿಂಹ ರೂಪಕ್ಕೂ ಕೂಡ ಹೇಳ್ತಾ ಇದ್ದಾರೆ ನಮೋ ನೃಸಿಂಹಾಯ ಪರಾತ್ಪರಾಯ ಅಂತ. ಎಲ್ಲ ವಿಧವಾದಂತಹ ನೃಸಿಂಹಾದಿಕ ಮನ್ಯಶ್ಚ ದುರಿತಾದಿ ನಿವೃತ್ತಗೆ ಅಂತ ಹೇಳಿದ್ರಿಂದ ಎಲ್ಲ ದುರಿತಗಳನ್ನು ಉಪಶನ ಮಾಡತಕ್ಕಂತಹ ಒಂದು ರೂಪ ಅಂದ್ರೆ ಅದು ವಿಶೇಷವಾಗಿ ನರಸಿಂಹದೇವರ ರೂಪ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ನಮೋಸ್ತು ಶಕ್ರಾಶ್ರಯ ವಾಮನಾಯ. ಮತ್ತು ವಾಮನ ದೇವರು ಕೂಡ ಎಲ್ಲ ವಿಧವಾದ ಸಂಪತ್ತಿಗೆ ಕಾರಣರಾಗಿದ್ದಾರೆ. ಆ ಕಾರಣದಿಂದಾಗಿ ವಾಮನದೇವರನ್ನ ತೆಗೆದುಕೊಳ್ಳಬೇಕು. ನಮೋಸ್ತು ವಿಪ್ರೋತ್ಸವ ಭಾರ್ಗವಾಯ. ಅದಾದ್ಮೇಲೆ ಬರತಕ್ಕಂತಹ ರೂಪ ಒಂದು ಏನು ರೂಪ ಇದೆ ಭಗವಂತಂದು, ಆ ಭಾರ್ಗವ ರೂಪ ಮತ್ತು ಪರಶುರಾಮ ರೂಪ. ಅದರಲ್ಲಿ ಬರತಕ್ಕಂತಹದ್ದು ಭಾರ್ಗವ ಅಂದ್ರೆ ಪರಶುರಾಮ ಅಂತ ಕೂಡ ಕರೀತಕ್ಕಂತಹದ್ದು ಆ ಪರಶುರಾಮನ ರೂಪ. ನಮೋಸ್ತು ಸೀತಾಹಿತ ರಾಘವಾಯ ಅಂತ. ಅಂದ್ರೆ ಈ ರಾಮನ ರೂಪ ಏನು ಉಂಟಲ್ಲ, ಭಗವಂತಂದು ನಾವು ಮುಂದೆ ಹೋಗಿ ನೋಡಬಹುದಲ್ಲಿ ಮೇಲೆ ಓಂಕಾರವನ್ನ ಬರೆದಿದ್ದಾರೆ, ಸ್ವಸ್ತಿಕೆಯನ್ನ ಬರೆದಿದ್ದಾರೆ ಮತ್ತು ವಿಶೇಷವಾಗಿ ಶಂಖ ಚಕ್ರ ಗದಾ ಪದ್ಮ ಚಿಹ್ನೆಗಳನ್ನ ಹಾಕಿದ್ದಾರೆ. ಅಲ್ಲಿರ್ತಕ್ಕಂತಹ ಓಂಕಾರದ ಮೂಲ ರೂಪ, ಅಲ್ಲಿಂದ ಮುಂದೆ ಬರೆದು ಬಂದಿರತಕ್ಕಂತಹ ರೂಪವೇ ಮಹಾವಿಷ್ಣುವಿನ ಮೂಲ ರೂಪ. ಆ ಮಹಾವಿಷ್ಣುವಿನ ಮೂಲ ರೂಪದಿಂದ ಬಂದಿರತಕ್ಕಂತಹದ್ದು ಮುಂದೆ 5 ರೂಪಗಳು ಭಗವಂತಂದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ. ಆ ಪಂಚರೂಪಗಳಿಂದ ಮುಂದೆ ಬಂದಿರತಕ್ಕಂತಹ ರೂಪಗಳೇ ದಶಾವತಾರಗಳು. ಆ ದಶಾವತಾರದಲ್ಲಿ ಬಂದಾದದ್ದು ಈ ರಾಮನ ರೂಪ. ರಾಮನ ರೂಪಕ್ಕೆ ತಿಳಿಸಿಕೊಡುವಾಗ ಶಾಸ್ತ್ರ ಬೇಕಾದಷ್ಟು ತಿಳಿಸಿದೆ. ಅದರಲ್ಲಿ ವಿಶೇಷವಾಗಿ ತಿಳಿಸಿರ್ತಕ್ಕಂತಹದ್ದು ಸೀತಾಹಿತ ರಾಘವಾಯ ಅಂದ್ರೆ ಕುಲಕ್ಕೆ ಬರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವೃತ್ತಿ ಮಾಡತಕ್ಕಂತಹ ಮತ್ತು ಒಬ್ಬ ಪುರುಷ ಮರ್ಯಾದಾ ಪುರುಷ ಹೇಗಿರಬೇಕು ಅಂತ ತೋರಿಸಿಕೊಟ್ಟಂತಹ ರೂಪ ಅಂದ್ರೆ ಅದು ರಾಮನ ರೂಪ ಎಂಬುದಾಗಿ ನಾವು ಚಿಂತನೆಯನ್ನ ಮಾಡ್ಲಿಕ್ಕಾಗಿ ಹೇಳ್ತಾ ಇದ್ದಾರೆ. ನಮೋಸ್ತು ಪಾರ್ಥಸ್ತುತ ಯಾದವಾಯ. ಯದುಕುಲವನ್ನ ರಕ್ಷಣೆ ಮಾಡಿರತಕ್ಕಂತಹ ಮತ್ತು ಕೃಷ್ಣನನ್ನ ಇಲ್ಲಿ ವಿಶೇಷವಾಗಿ ಸ್ಮರಿಸಲಾಗ್ತಾ ಇದೆ. ನಮೋಸ್ತು ಬುದ್ಧಾಯ ವಿಮೋಕಹಾಯ. ಎಲ್ಲ ಮೋಹಗಳನ್ನು ತೆಗೆದು ಬುದ್ಧ ಅನುಗ್ರಹ ಮಾಡಲಿ. ನಮೋಸ್ತು ತೇ ಕಲ್ಕಿ ಪದೋದಿತಾಯ ಅಂತ ಆ ಕಲ್ಕಿ ರೂಪಗಳನ್ನ, ಈ ತರಹದ 10 ರೂಪಗಳನ್ನ ಒಳಗೊಂಡಂತಹ ಬಾಲರಾಮನ ವಿಗ್ರಹವನ್ನ ನಾವು ವಿಶೇಷವಾಗಿ ಕಾಣಲಿಕ್ಕೆ ಸಿಗ್ತದೆ. ತಕ್ಷಣದಲ್ಲೇ ಅಲ್ಲಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಹೋದಾಗ ರಾಮನ ಬಲಭಾಗದಲ್ಲಿ, ರಾಮನ ಎಡಭಾಗದಲ್ಲಿ ಗದೆಯನ್ನ ಹಿಡಿದುಕೊಂಡು ಕಾಲುಗಳನ್ನ ಒಂದು ಭಾಗಕ್ಕೆ ಮಾಡಿ ನಿಂತಹ 2 ರೂಪಗಳನ್ನ ನಾವು ಕಾಣಬಹುದು. ಅವು ಜಯ ಮತ್ತು ವಿಜಯರ ರೂಪ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಜಯ ವಿಜಯರು ವೈಕುಂಠದ ಬಾಗಿಲನೆ ಕಾಯುವರು. ಸನಕ ಸನಂದನ ಸನತ್ ಕುಮಾರರು ಭಗವಂತನ ಹೀಗೆ ಇನ್ನೂ ಬೇಕಾದಷ್ಟು ಹೇಳ್ತಾ ಬರ್ತಾರೆ. ಆ ಜಯ ವಿಜಯರು ವೈಕುಂಠದ ಬಾಗಿಲನ್ನು ಕಾಯಲಿಕ್ಕೆ ಯಾರು ಇರ್ತಾರೋ ಅಂತಹ ಜಯ ವಿಜಯರನ್ನ ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಅದಾದ ನಂತರದಲ್ಲಿ ಇರತಕ್ಕಂತಹದ್ದು ಒಂದು ಕಡೆಗೆ ಬಲಭಾಗದಲ್ಲಿ ರಾಮ ಬಾಲರಾಮನ ವಿಗ್ರಹದ ಬಲಭಾಗದಲ್ಲಿ ಇರತಕ್ಕಂತಹದ್ದು ಓಂಕಾರದ ರೂಪ. ಅದಕ್ಕೆ ಅಪೋಸಿಟ್ ಆಗಿರತಕ್ಕಂತಹದ್ದು ಸ್ವಸ್ತಿಕೆಯ ರೂಪ. ಎಲ್ಲ ಇಡೀ ನಮ್ಮ ಹಿಂದೂ ಸನಾತನ ಧರ್ಮಶಾಸ್ತ್ರ, ಎಲ್ಲ ವೇದಗಳು, ಎಲ್ಲ ಪುರಾಣಗಳು, ಎಲ್ಲ ಶಾಸ್ತ್ರಗಳು, ಎಲ್ಲಾ ವೇದಾಂತಾದಿ ಗ್ರಂಥಗಳು ತಿಳಿಸ್ಲಿಕ್ಕೆ ಹೋಗ್ತಾ ಇರೋದು ಏನಂದ್ರೆ ಓಂಕಾರ ವಾಚ್ಯನಾದವನು ಆ ವಿಷ್ಣು
ವಿಷ್ಣು, ಆ ಭಗವಂತ ರಾಮ ಎಂಬುದಾಗಿ ಅವುಗಳಿದೆ. ಅದಾದ್ಮೇಲೆ ಬರ್ತಕ್ಕಂತಹ 4 ಚಿಹ್ನೆಗಳು, ಬಲಭಾಗದಲ್ಲಿ 2 ರಾಮನ ಮೂರ್ತಿಯ ಬಲಭಾಗದಲ್ಲಿ 2, ರಾಮನ ಮೂರ್ತಿಯ ಎಡಭಾಗದಲ್ಲಿ 2. ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಶಂಖ ಚಕ್ರ ಗದಾ ಪದ್ಮಾದಿ ಚಿಹ್ನೆಗಳನ್ನ ಹಾಕಿದ್ದಾರೆ. ಅದು ಒಂದೊಂದು ಪುರುಷಾರ್ಥಗಳನ್ನ ಕೊಡ್ತಾ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುವ 4 ಪುರುಷಾರ್ಥಗಳನ್ನ ಕೊಟ್ಟು ಮಹತ್ತರವಾದಂತಹ ತಾಪತ್ರಯಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಇರತಕ್ಕಂತಹ ರೂಪ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಿನಿಂದ ಎಲ್ಲರಲ್ಲೂ ಗೊಂದಲ ಇರತಕ್ಕಂಥದ್ದು ಏನಂದ್ರೆ, ಇಲ್ಲಿ ಮೂರ್ತಿಯಲ್ಲಿ ವಿಘ್ನೇಶ್ವರನ ಒಂದು ಚಿತ್ರ ಇದೆ ಮತ್ತು ಶಿವನ ಒಂದು ಚಿತ್ರ ಇದೆ, ಇನ್ನು ಸ್ತ್ರೀ ದೇವತೆಗಳ ಚಿತ್ರ ಇದೆ ಅಂತಕ್ಕಂತಹದ್ದು. ರಾಮನ ತಲೆಯ ಮೇಲ್ಗಡೆ ಒಂದು ವಿಶೇಷವಾಗಿ ಒಂದು ಚಿಕ್ಕ ಮೂರ್ತಿ ಕಾಣಿಸ್ತಾ ಇದೆ. ಎಷ್ಟೋ ಜನ ಅದನ್ನ ಶಿವನ ಮೂರ್ತಿ ಅಂತ ಅನ್ಕೊಂಡಿದ್ರು. ಅದು ಆಗಿರ್ಲಿಕ್ಕಿಲ್ಲ ಎಂಬುದಾಗಿ ನಾವು ಮೊದಲಿಂದ ಹೇಳ್ತಾ ಬಂದಿದ್ವಿ. ಇವಾಗ ಅದಕ್ಕೆ ಒಂದು ಸ್ಪಷ್ಟತೆ ಕೂಡ ಸಿಗ್ತಾ ಇದೆ. ಇದು ಏನಾಗಿದೆ ಅಂತಂದ್ರೆ, ಸೂರ್ಯ ವಂಶದಲ್ಲಿ ಬಂದವನು ಈ ಶ್ರೀರಾಮಚಂದ್ರ. ಆ ಕಾರಣದಿಂದಾಗಿ ಸೂರ್ಯನ ಮೂರ್ತಿಯನ್ನ ಮೇಲೆಗೆ ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣ ಅಂತ ಕರೀತಾರೆ ಮೂಲ ರೂಪ. ಆ ಸೂರ್ಯಾಂತರ್ಗತ ನಾರಾಯಣನ ಮೂರ್ತಿಯನ್ನ ಮೇಲೆ ಹಾಕಿದ್ದಾರೆ ಹೊರತು ಅದು ಶಿವನ ಮೂರ್ತಿಯಲ್ಲ, ಸ್ತ್ರೀ ರೂಪದ ಮೂರ್ತಿಯೂ ಅಲ್ಲ. ಮತ್ತು ಇನ್ನನೇಕ ಬೇರೆ ಬೇರೆ ವಿಧವಾದಂತಹ ಮೂರ್ತಿಗಳು ಇಲ್ಲಿವರೆಗೂ ಇಲ್ಲ. ಇನ್ನು ಪಾಣಿಪೀಠದ ಕೆಳಭಾಗದಲ್ಲಿ ಅಂದ್ರೆ ಕಮಲನಾಭ ಅಂತ ಏನ್ ಕರಿತೀವಿ ಭಗವಂತನಿಗೆ, ಕಮಲದ ಮೇಲೆ ಪಾದಗಳನ್ನ ಇಟ್ಟುಕೊಂಡು ಏನ್ ನಿಂತಿದ್ದಾನೋ ಅದರ ಕೆಳಗಡೆ ಭಾಗದಲ್ಲಿ ಒಂದು ಪಾಣಿಪೀಠ ಬರ್ತದೆ. ಅದರಲ್ಲಿ ಕೆಲವೊಂದಿಷ್ಟು ಮೂರ್ತಿಗಳು ಬಂದಿದೆ. ಅದರ ಸ್ಪಷ್ಟತೆ ಇನ್ನಷ್ಟೇ ನಮಗೆ ಸಿಗಬೇಕಾಗಿದೆ. ಸಂಪೂರ್ಣವಾಗಿ ಇದು ಮೂರ್ತಿ ಏನಿದೆ ಅಲ್ಲ, ನಮ್ಮ ಜೀವನದಲ್ಲಿ ಇರತಕ್ಕಂತಹ ಐಷಡ್ವರ್ಗಗಳನ್ನ ಕಳೆದು ಹಾಕಿ ಅವನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಧರ್ಮ, ಅರ್ಥ, ಕಾಮ, ಮೋಕ್ಷ ವಿಧವಾದಂತಹ 4 ವಿಶೇಷವಾದಂತಹ ಪುರುಷಾರ್ಥಗಳು ಅಂದ್ರೆ ಕೇವಲ ಗಂಡು ಮಕ್ಕಳಿಗೆ ಅಂತಲ್ಲ, ಒಟ್ಟು ಬದುಕಿರತಕ್ಕಂತಹ ಎಲ್ಲ ಮಾನವರಿಗೆ. ಅದಲ್ಲದೇನೆ ರಾಮನೇ ಒಂದು ಕಡೆ ಹೇಳ್ತಾನೆ ಏನಂದ್ರೆ, ನಾನು ಎಲ್ಲ ವಿಧವಾದಂತಹ ಜೀವರಾಶಿಗಳಿಗೂ ಕೂಡ ನಾನು ಅನುಗ್ರಹವನ್ನ ಮಾಡ್ತೇನೆ ಅಂತ. ಎಲ್ಲ ವಿಧವಾದ 84 ಲಕ್ಷ ಯೋನಿ ಜೀವರಾಶಿಗಳಿಗೆ ವಿಶೇಷವಾಗಿ ಕಲ್ಯಾಣವನ್ನ ಉಂಟು ಮಾಡುವಂತಹ ಒಂದು ವಿಶೇಷವಾದ ಮಂಗಳಪ್ರದವಾದಂತಹ ಮೂರ್ತಿ ಇದಾಗಿದೆ ಎಂಬುದಾಗಿ ಹೇಳಬಹುದು. ನಾವು ನಿಮಗೆ ಮೊದಲೇ ತಿಳಿಸಿದ ಹಾಗೆ ಅದು ಕಣ್ಣಿಗೆ ಬಟ್ಟೆ ಕಟ್ಟದೇ ಇರುವ ಚಿತ್ರ, ಅದು ಸಂಸ್ಕಾರದ ಪೂರ್ವದಲ್ಲಿ ತೆಗೆದಿದ್ದಾಗಿದ್ರೆ ಅದು ಸೂಕ್ತ. ಅದು ಸಂಸ್ಕಾರಗಳು ಶುರುವಾದ ಮೇಲೆ ಮಧ್ಯದಲ್ಲಿ ಫೋಟೋ ತೆಗೆದುಕಂತಾಯ್ತು. ಇನ್ಯಾವುದೋ ದುರುದ್ದೇಶದಿಂದ. ಸರಿ ಗುರುಗಳೇ, ಬಹಳ ಅದ್ಭುತವಾಗಿ ಆ ವಿಗ್ರಹದ ವರ್ಣನೆಯನ್ನು ಮಾಡಿದ್ದೀರಿ. ರಿಪಬ್ಲಿಕ್ ಕನ್ನಡದ ಮುಖಾಂತರ ಅನೇಕ ಪ್ರೇಕ್ಷಕರಿಗೆ ಕೆಲವೆಲ್ಲ ಏನು ಗೊಂದಲಗಳಿತ್ತು, ಆ ಗೊಂದಲಗಳ ನಿವಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ